ನಮಸ್ಕಾರ, ನಾನು ಹರೀಶ್ ನಾಗರಾಜು. ಈ ವಾರ ರಾಜ್ಯಾದ್ಯಂತ ಜುಲೈ 8ನೇ ತಾರೀಕು ಒಂದು ಸಿನಿಮಾ ಬರ್ತಾ ಇದೆ. 3 ವರ್ಷದಿಂದ ಕಾದಿದ್ದಾರೆ ಅವರು ಮತ್ತು ನಾವು. ಈ ಕರೋನಾಗ ಮುಂಚೆ ಈ ಸಿನಿಮಾ ಆಲ್ಮೋಸ್ಟ್ ಮುಗಿದೋಗಿತ್ತು. ಬಂದಿದ್ರೆ ಆವಾಗಲೇ. ಬೆಟರ್ ಲೇಟ್ ದೆನ್ ಎವರ್. ಮತ್ತೊಮ್ಮೆ ಅದೇ ಸ್ಪೆಷಾಲಿಟಿನಲ್ಲಿ ತೆರೆಗಪ್ಪಳಿಸೋದಕ್ಕೆ ಇಡೀ ಟೀಮ್ನವ್ರು ಸಜ್ಜಾಗಿದ್ದಾರೆ. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಇವತ್ತು ನನ್ನ ಜೊತೆ ಆ ಟೀಮಿನ 3 ಜನ ಇದ್ದಾರೆ. ಈ ತೂತು ಮಡಿಕೆ ಸಿನಿಮಾದ ನಿರ್ದೇಶಕ ಮತ್ತು ನಾಯಕ ನಟ ಚಂದ್ರಕೀರ್ತಿ ನಮ್ಮ ಜೊತೆ ಇದ್ದಾರೆ. ಹಾಯ್ ಕೀರ್ತಿ. ಹಾಯ್ ಚಂದ್ರಕೀರ್ತಿ, ನಮಸ್ಕಾರ. ಹೌ ಯು? ಫೈನ್. ಸೆಟ್ ದೋಸೆ ಮೇಲೆ ದೋಸೆ ಮೇಲ್ಗಡೆ ಇರೋದ ಕೆಳಗಡೆ ಇರೋರ ನೀವು? ನಾವು ಕೆಳಗಡೆ ಇರೋರು. ಅಪ್ಪಚ್ಚಿ ಆಗೋಗ್ತೀರಾ? ಆಗಿದೀವಿ ಸರ್. ನಿಮ್ ದೋಸೆ ಮೇಲಿರೋರು ಯಾರು? ಅವ್ರ ಹೆಸರು ಡಾಲರ್ ಅಂತ ಸರ್. ಹಾಗಿರಿ. ಹೌ ಯು? ಫ್ಯಾಂಟಾಸ್ಟಿಕ್. ನಾವಿಬ್ರು ಹಂಗೇನೆ ಯಾವಾಗ. ಹಲೋ ಗಿರೀಶ್, ಹಲೋ ಹರಿ. ಒನ್ಲಿ ಗಿರಿ, ಒಂದು ಅದ್ಭುತವಾಗಿ ಕಥೆ, ಒಂದು ಅದ್ಭುತ ಸ್ಕ್ರಿಪ್ಟು. ಈ ಸೆಟ್ ದೋಸೆ ಕಾಂಬಿನೇಷನ್ ಏನ್ ಗಿರಿ? ಸಿಲಿಕಾನ್ ಸಿಟಿ ಮಾಡ್ಬೇಕಾದ್ರೆ ನನ್ನ ಜೊತೆ ಆಕ್ಟ್ ಮಾಡ್ತಾ ಇದ್ದೆ. ಇವ್ನು ಬರೀ ಆಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಹೀರೋ ಆಗ್ಬೇಕು, ನಾನು ಮಾಡ್ಬೇಕಣ್ಣ ಅಂತಿದ್ದ. ಓಕೆ, ನೆಕ್ಸ್ಟ್ ಫೋನ್ ಮಾಡ್ದೆ, ಅಣ್ಣ ಒಂದು ಸಿನಿಮಾ ಮಾಡ್ತಾ ಇದೀವಿ, ದಯವಿಟ್ಟು ನೀವು ಮಾಡ್ಬೇಕು. ನಾವು ಮಾಮೂಲಿ ಫೋನ್ ಮಾಡ್ತಿರ್ತಾರ, ಮಾಡೋಣ ನಾನೇ ಡೈರೆಕ್ಟ್ರು ಅಂದ. ನೀನೇ ಡೈರೆಕ್ಟ್ರಾ? ಹೀರೋ ಅದು ನಾನೇ ಅಣ್ಣ ಅಂದ. ಪರವಾಗಿಲ್ಲ ಕಣಯ್ಯ, ನಿನ್ ಬಿಲ್ಡಿಂಗ್ ನೀನೇ ಕಟ್ಕೊಂತೆ, ಗುರುಪ್ರವೇಶ ಚೆನ್ನಾಗತ್ತೆ ಬಿಡು ಅಂತ ಹೇಳಿ ಜೊತೆಲಿ ಸೇರ್ಕೊಂಡು ನಾವು ಮಾಡ್ಬಿಟ್ವಿ. ಈ ಇಬ್ರು ಘಟಾನ್ಘಟಿಗಳ ಮಧ್ಯೆ ಇನ್ನೊಬ್ರು ಅಪ್ಪಚ್ಚಿ ಆಗೋರು ಇದಾರೆ ಅನ್ಸ್ತಾ ಇದೆ ನಂಗೆ. ಯಾಕೋ ಇಲ್ಲ, ಈ ಇಬ್ರು ಘಟಾನ್ಘಟಿಗಳ ಮಧ್ಯೆ ಕಿರೀಟ ಇದ್ದಂಗೆ ಕೂತಿದ್ದಾರೆ ಈಗ ಅವರು. ಯಾರವರು? ಅವರೇ ನಮ್ಮ ಪಾವನ ಗೌಡ. ಪಾವನ ಗೌಡ, ಏನ್ ಚೆನ್ನಾಗಿ ಇಂಟ್ರಡಕ್ಷನ್ ಬಂತು. ನಮ್ಮ ಕನ್ನಡದ ಹುಡುಗಿ. ಈಕೆ ಬಗ್ಗೆ ಮುಂದೆ ಹೋಗ್ತಾ ಹೇಳ್ತೀನಿ ನಾನು. ಯಾಕೆ ಎಷ್ಟು ಸಿಂಪ್ಲಿಸಿಟಿ ಅಂದ್ರೆ, ನಾವು ಶೂಟ್ ಮಾಡಿದ ಜಾಗದಲ್ಲಿ ನಮ್ಗೆ ಇರಕ್ ಆಗ್ತಿರ್ಲಿಲ್ಲ. ಹಂಗೆ ಆ ಜಾಗದಲ್ಲಿ ಇದ್ದು ನಮಗೆ ಕೋಆಪರೇಟ್ ಮಾಡಿ ಇಲ್ಲ ಮಾಡೋಣ ಅಂತ ಹೇಳಿ ಸಪೋರ್ಟ್ ಮಾಡಿದಂತ ಹುಡುಗಿ ಈಕೆ. ವಾ, ಸೂಪರ್. ಸೊ ನಾನು ಮತ್ತು ಪಾವನ ಪತ್ರಿಕೋದ್ಯಮದಲ್ಲಿ ಇರೋದ್ರಿಂದ ಪ್ರೊಫೆಷನಲಿ ಸೊ ವಿಶ್ ಮಾಡ್ಕೋಬೇಕು. ಸುಮ್ಮನೆ ಮಾಡ್ಕೊಳ್ರಪ್ಪ. ನಮ್ ಕಡೆಯಿಂದ ನಮ್ಮ ಕಡೆಯಿಂದ ಹಿಂಗೆ. ಓಕೆ, ಫ್ಯಾಂಟಾಸ್ಟಿಕ್. ಪಾವನ, ಬೊಂಬೆ ತರ ಎಂಟ್ರಿ ಕೊಟ್ರಿ ಸ್ಯಾಂಡಲ್ವುಡ್ಗೆ. ಆ ಲವ್ ನಾವು ನೋಡಿದೀವಿ. ಅಫ್ಕೋರ್ಸ್ ಅದಾದ್ಮೇಲೆ ಬೇರೆ ಬೇರೆ ಸಿನಿಮಾದಲ್ಲಿ ನೀವು ಬಂದ್ರಿ ಅಷ್ಟೇ. ಹೌ ಸ್ಪೆಷಲ್ ಈ ತೂತು ಮಡಿಕೆ? ತೂತು ಮಡಿಕೆ ಟೈಟಲ್ ಇಂದಾನೆ ತುಂಬಾ ಸ್ಪೆಷಲ್ ಆಗುತ್ತೆ. ಜರ್ನಿ ಅಲ್ಲಿಂದಾನೆ ಶುರು ಆಗ್ಬಿಡುತ್ತೆ. ಟೈಟಲ್ ವಾಸ್ ಐ ಮೀನ್ ಓವರ್ ನೈಟ್ ಸ್ಟಾರ್ ಆದಂತ ಒಂದು ಟೈಟಲ್ ಇದು. ನಂಗೆ ಟೀಮ್ ತುಂಬಾ ಸ್ಪೆಷಲ್ ಅನಿಸ್ತು. ದ ರೈಟಿಂಗ್ ತುಂಬಾ ಮಜಾ ಇತ್ತು. ಎವ್ರಿ ಕ್ಯಾರೆಕ್ಟರ್ಗೂ ಒಂದೊಂದು ಹಿಸ್ಟ್ರಿ, ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುವಂತ ಒಂದು ಸ್ಟೋರಿ ಲೈನ್ ಮಾಡ್ಕೊಂಡಿದ್ದಾರೆ. ತೂತು ಮಡಿಕೆ ಸಿನಿಮಾದ ಕಥೆಯಲ್ಲಿ ಮೇನ್ ಹೈಲೈಟ್ಸ್ ಅಲ್ಲಿ ಒಂದು ಏನಂತಂದ್ರೆ ಕ್ಯಾರೆಕ್ಟರೈಸೇಷನ್ಸ್, ಎಲ್ಲಾ ಪಾತ್ರಗಳನ್ನ ಕ್ರಿಯೇಟ್ ಮಾಡಿರೋ ರೀತಿ ತುಂಬಾ ಸ್ಪೆಷಲ್ ಆಗಿದೆ. ಬೇಜಾರಾಗಿಲ್ವ ಯಾವಾಗ ಡೈರೆಕ್ಟರ್ ಮೇಲೆ, ಹೀರೋ ಮೇಲೆ? ಇಷ್ಟು ಚೆನ್ನಾಗಿದ್ದೀನಿ ನಾನು, ಬರೀ ಡಿ ಗ್ಲಾಮರ್ ಆಗಿ ತೋರಿಸಿ ನಾನು ಏನ್ ಹಿಂಗ್ ಮಾಡ್ತಿದ್ದೀರಾ ಅಂತ? ಇಲ್ಲ, ನಾನು ಹೇಳ್ತೀನಿ. ಇದು ಅಪ್ಪು ಸರ್ ಒಂದ್ ಕರೆ ಡೈಲಾಗ್ ಹೇಳ್ತಾರೆ, ತಾಜ್ ಮಹಲ್ಗೆ ಧೂಳು ಹೊಡಿಬೇಕಂಡ್ರು ಪೇಂಟ್ ಹೊಡಿಬಾರ್ದು ಅಂತ. ಸೊ ಇವ್ರಿಗೆಲ್ಲ ತಾಜ್ ಮಹಲ್ ಇದ್ದಂಗೆ ನಮಗೆ ಇವರು. ಬಾ, ಇನ್ನು ಕಮ್ಮಿ ಮಾಡಿ ಪರ್ಫಾರ್ಮೆನ್ಸ್ ಪವನಲ್ಲಿ ತಡ್ಕೊಳಕ್ ಆಗ್ತಿಲ್ಲ ಅವ್ರಿಗೆ. ನೋ, ಐ ಆಮ್ ವೆರಿ ಹ್ಯಾಪಿ ಸರ್. ಗ್ಲಾಮರ್ ಏನಿದೆ ಅದಕ್ಕೊಂದು ಏನೋ ಅಯಸ್ ಅಂತಿದೆ. ಇಟ್ ಕ್ಯಾನ್ ಫೇಡ್ ಅವೇ ಎನಿ ಟೈಮ್. ಯಾವುದೇ ಸಂದರ್ಭದಲ್ಲಿ ಹೇಗೆ ಬೇಕಾದ್ರೂ ಆಗ್ಬೋದು. ಬಟ್ ದ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ಐಮ್ ಗೆಟಿಂಗ್, ದ ರೋಲ್ಸ್ ಐಮ್ ಪ್ಲೇಯಿಂಗ್ ಇದೆಯಲ್ಲ, ಅದಕ್ಕೆ ಲೈಫ್ ಟೈಮ್ ತುಂಬಾ ಜಾಸ್ತಿ ಇದೆ. ಸೊ ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಆಮ್ ಡೂಯಿಂಗ್. ಪಾವನ ನೋಡ್ತಿರೋದು ಗ್ಲಾಮರ್ಗಿಂತ ಗ್ರಾಮರ್. ಸೊ ಆ ಗ್ರಾಮರ್ ಜನರ ಹತ್ರ ಒಂದು ದೊಡ್ಡ ಮಟ್ಟದಲ್ಲಿ ಚಪ್ಪಾಳೆ ಮತ್ತು ಪ್ರಶಂಸೆ ಇದುವರೆಗೂ ಗಿಟ್ಸಿರೋದು. ಕಂಗ್ರಾಟ್ಸ್ ಪಾವನ. ಥ್ಯಾಂಕ್ ಯು. ಅಫ್ಕೋರ್ಸ್ ಈ ಸಿನಿಮಾ ಏನು ಯಾವುದೋ ಪಾಶ್ ಏರಿಯಾದಲ್ಲಿ ಯಾವುದೋ ದೊಡ್ಡ ಸೆಟ್ ಹಾಕ್ಬಿಟ್ಟು ಒಂಥರ ಧೂರಿಯಾಗಿ ತೋರಿಸ್ಬೇಕು ಆ ಥರದ್ದೆಲ್ಲ ಸೀನ್ ಇಲ್ಲ. ಚಂದ್ರಕೀರ್ತಿ ಇಸ್ ಎ ಪ್ಲ್ಯಾಂಡ್ ಆಗಿ ಆ ಸಿನಿಮಾನ ನೈಜತೆ ಹತ್ತತ್ರ ತರಬೇಕು ಅಂದ್ರೆ ಅಲ್ಲಲ್ಲೇ ಶೂಟ್ ಮಾಡಬೇಕು ಅಂತ. ನನ್ನ ಪ್ರಕಾರ ಬೆಂಗಳೂರು ಬಿಟ್ಟು ಆಚೆಗೆ ಹೋಗಿಲ್ಲ. ಬ್ಯಾಂಗ್ಳೂರ್ ಬಿಟ್ಟು ಆಚೆ ಅಲ್ಲ ಸರ್, ಏರಿಯಾ ಬಿಟ್ಟು ಆಚೆನೆ. ಅದು ಅವ್ರ ಏರಿಯಾ ಬಿಟ್ಟು ಆಚೆಗೆ ಹೋಗಿಲ್ಲ, ಅದು ಇನ್ನೂ ಸ್ಪೆಷಲ್. ಅದು ಎರಡು ಕ್ಯಾರೆಕ್ಟರ್ಗಳಿಗೆ ಆತರ ತುಂಬಾ ಸಖತ್ ಶ್ರೀಮಂತ ಮನೆ ಹುಡುಗಿರ್ನ ಇವ್ರು ನೋಡಿ ಸುಮ್ ದೂರದಿಂದ ನೋಡಿ ಸಖತ್ತಾಗವಳೆ ಅನ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ. ಬಟ್ ಟ್ರೈ ಮಾಡಕ್ ಹೋಗಲ್ಲ. ದಕ್ಕದೇ ಇರೋದು ಅನ್ನೋ ತರ ಅಲ್ಲೇ ಸೆಟ್ಲ್ ಆಗಿ ಹೋಗುತ್ತೆ ಆ ಕ್ಯಾರೆಕ್ಟರ್ಗಳಿಗೆ. ಆದ್ರೆ ಪರಿಮಳನ್ ಕ್ಯಾರೆಕ್ಟರ್ ಅದೇ ಜಾಗದಲ್ಲಿ ಅಕ್ಕಪಕ್ಕ ರೋಡ್ ಅಲ್ಲಿ ಇರುವಂತ ಒಂದು ಹುಡುಗಿ. ಸೊ ಅವಳನ್ನ ಟ್ರೈ ಮಾಡ್ಬೋದು, ಅವಳಿಗೆ ಆಕ್ಸೆಸ್ ಇರುತ್ತೆ. ಅವ್ರದ್ದೊಂದು ಟೀ ಸ್ಟಾಲ್ ಇರುತ್ತೆ, ನಾವು ಅಲ್ಲಿಗೆ ಹೋಗ್ತಾ ಇರ್ತೀವಿ ಸಿಗರೇಟ್ ಸೇದೋದಕ್ಕೆ, ಇದು ಟೀ ಕುಡಿಯೋದಕ್ಕೆ. ಸೊ ಅಲ್ಲಿ ನಡೆಯುವಂತ ಘಟನೆಗಳನ್ನ ತುಂಬಾ ನೈಜವಾಗಿದೀವಿ. ಅಂಡ್ ಅವರು ಅಷ್ಟೇ ನೈಜವಾಗಿ ಕಾಣಿಸ್ತಾ ಇದಾರೆ. ಟೀ ಸ್ಟಾಲ್ ಅಲ್ಲಿ ಒಬ್ಳು ಹುಡುಗಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಾಳೆ ಅಂದ್ರೆ ನಿಜವಾಗ್ಲೂ ನಂಬಿಡ್ತಾರೆ. ಗಟ್ಟಿಗಿತ್ತಿ, ಹೌದು, ಗಟ್ವಾಣಿ ಮಾತು ಮಾತ್ರ ಸುಸಂಸ್ಕೃತ, ಸ್ಲಂಸ್ಕೃತ. ಅಷ್ಟೇ ಸಾಕು ನಮ್ಗೆ ಆಕೆ ಚೆನ್ನಾಗಿ ಕಾಣ್ಸಕ್ಕೆ.
ತುಂಬಾ ಇಷ್ಟ ಆಗಿದ್ದು ಇದ್ರಲ್ಲಿ ಅಂತಂದ್ರೆ ನಾನು ಎಷ್ಟೆಲ್ಲ ಬರ್ತೀನಿ ಸಿನಿಮಾದಲ್ಲಿ ಅಷ್ಟು ಪೋರ್ಷನ್ಸ್ ಅಲ್ಲಿ ಯಾವಾಗ್ಲೂ ಬೈತಾ ಇರ್ತೀನಿ, ಎಲ್ರಿಗೂ ಇವ್ರಿಗೆ ಅಂತೂ ತುಂಬಾ, ಮತ್ ಜೊತೆಗೆ ಇವರು ಇಬ್ರಿಗೂ ತುಂಬಾ ಬೈತಿರ್ತೀನಿ. ನಾನು ತುಂಬಾ ಸಿನಿಮಾಗಳಲ್ಲಿ ತುಂಬಾ ಏನೋ ಇನ್ನೋಸೆನ್ಸ್, ಸಾಫ್ಟ್ ಸ್ಪೋಕನ್ ಆ ತರ ಪಾತ್ರಗಳು ಜಾಸ್ತಿ. ಸೊ ಔಟ್ರೇಜಿಯಸ್ ಆಗಿ ಹೋಗಿ ಮನಸ್ಸು ಬಿಚ್ಚಿ ಮಾತಾಡಿ ಅಂತ ಹೋಗಿ ನಿಂತ್ಕೊಳ್ಳೋದು ತುಂಬಾ ಕಡಿಮೆ. ಸಮಾಧಾನ ಆಗಿದೆ, ಬೈದು ಚೆನ್ನಾಗಿ ಅಬ್ಬಾ ನಾನ್ ತುಂಬಾ ಎಂಜಾಯ್ ಮಾಡಿದೀನಿ ಆ ಎಪಿಸೋಡ್ಸ್ ಗಳನ್ನ. ಆ ಪಾತ್ರದಲ್ಲಿ ಇರೋ ಎನರ್ಜಿ ಇರುತ್ತಲ್ಲ, ಅಂಡ್ ಇವನ್ ರಿಯಲ್ ಲೈಫ್ ಅಲ್ಲೂ ಕೂಡ ಅಷ್ಟಿರಲ್ಲ. ನಾವು ತುಂಬಾನೇ ಸೋಬರ್ ಆಗಿರ್ತೀವಿ. ಅಂಡ್ ನೀವ್ ಹೆಂಗೆ ರಿಯಲ್ ಲೈಫ್ ಅಲ್ಲಿ ಹೆಂಗೆ ಅಂತನಾ ಅಥವಾ ಇಲ್ಲ ನಾರ್ಮಲ್, ವೆರಿ ನಾರ್ಮಲ್. ತುಂಬಾ ಸೈಲೆಂಟ್ ಈಗ. ಫ್ಯಾಮಿಲಿ ಹತ್ರ ಮಾತ್ರ ಸ್ವಲ್ಪ ಇರುತ್ತಲ್ಲ, ಅಮ್ಮ ಅಕ್ಕ ಅಣ್ಣ ಅದು ಎಪಿಸೋಡ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಸೊ ಹಾಗಾಗಿ ಮೋಸ್ಟ್ಲಿ ಇಲ್ಲ ರಿಯಲ್ ಲೈಫ್ ಅಲ್ಲಿ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಬಟ್ ಎಷ್ಟೊಂದ್ಸಲ ಅನ್ಸಿದೆ, ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಿರ್ಲಿಲ್ಲ. ಬಟ್ ಪ್ರಾಬ್ಲಿ ಅದೆಲ್ಲ ಒಳಗಿತ್ತು ಅನ್ಸುತ್ತೆ. ಐ ಎಂಜಾಯ್ ಡೂಯಿಂಗ್ ಇಟ್ ಮೋರ್ ಆನ್ ಸ್ಕ್ರೀನ್. ತುಂಬಾ ಚೆನ್ನಾಗಿತ್ತು ಡೈಲಾಗ್ಸ್ ಕೂಡ, ಸಕ್ಕತ್ ಮಜಾ ಮಾಡಿ, ತುಂಬಾ ಖುಷಿಯಿಂದ ಡೈಲಾಗ್ಸ್ ಹೇಳಿದೀನಿ ನಾನು ಸಿನಿಮಾದಲ್ಲಿ. ಎಷ್ಟು ಚೆನ್ನಾಗಿ ಬೈಬೋದು ಅಂದ್ರೆ ಆಹಾ, ಕೇಳಕ್ ಇಂಪಾಗಿರುತ್ತೆ. ನಮ್ಮಮ್ಮ ಅಯ್ಯೋ ಕೋತಿ ಅಂದ್ರೆ ಆಹಾ, ಬೇರೆ ಬೈದ್ರೆ ಹೊಡೆಕ್ ಹೋಗ್ತೀವಿ, ಇನ್ನು ಹುಡುಗಿರ್ ಬೈದ್ರೆ ಹೆಂಗಿರುತ್ತೆ. ಬಟ್ ನಮ್ ಸಿನಿಮಾದಲ್ಲಿ ಇನ್ನೊಂದು ಖುಷಿ ವಿಚಾರ ಅಂದ್ರೆ ಸರ್, ನಾವು ತುಂಬಾ ಬಿಲೋ ದ ಬೆಲ್ಟ್ ಜೋಕ್ಸ್ ಎಲ್ಲ ಟ್ರೈಲರ್ ಅಲ್ಲಿ ಮಾತ್ರ ಒಂದ್ ಜಸ್ಟ್ ಮುಚ್ಕೊಂಡು ಹೋಗೋ ಅನ್ನೋದು ಒಂದ್ ಬಿಟ್ರೆ, ದಟ್ ಈಸ್ ಆಲ್ಸೋ ವೆರಿ ಡೀಸೆಂಟ್. ಬಿಕಾಸ್ ಡೇ ಟು ಡೇ ಲೈಫ್ ಅಲ್ಲಿ ಪ್ರತಿಯೊಬ್ಬ ಸಾಮಾನ್ಯನು ಯೂಸ್ ಮಾಡುವಂತ ಪದಗಳು ಅದೆಲ್ಲ ಟಿಪಿಕಲ್ ಆಗಿ ಬಿಲೋ ದ ಬೆಲ್ಟ್ ಜೋಕ್ಸ್ ನಮ್ ಸಿನಿಮಾದಲ್ಲಿ ಇಲ್ವೇ ಇಲ್ಲ. ಫ್ಯಾಮಿಲಿ ಪೂರಾ ಮಕ್ಳು ಜೊತೆ ಬಂದು ಕೂತು ನೋಡಿ ಎಂಜಾಯ್ ಮಾಡುವಂತ ಒಂದು ನಾರ್ಮಲ್ ಆಗಿ ಆ ಥರದೆಲ್ಲ ಮಾತಾಡ್ಬಿಟ್ರೆ ಯಾರೋ ಇವರು ಹಿಂಗ್ ಬೈತಾರೆ ಅನ್ಸ್ಬಿಡ್ತಾರೆ ಅಂತ. ಆ ಕ್ಯಾರೆಕ್ಟರ್ ಏನು ಅಂತ ಹೇಳಿದ್ರೆ, ನಾವಿಬ್ರು ಏನೇ ಮಾತಾಡ್ಸಿದ್ರು ಬೈದ್ ಹೋಗ್ತಾ ಇರ್ತಾನೆ ಅಷ್ಟೇ. ಅವ್ನು ಏನಾರು ಬೆಳಗ್ಗೆ ಎದ್ದು ಹಿಂಗ್ ಬರ್ತಾ ಇರುವಾಗ ಏನಪ್ಪ ಪಣ್ಣ ಅಂದ್ರೆ ಆ ತರ ಕ್ಯಾರೆಕ್ಟರ್ ಅದು. ಬರ್ದಿರೋದು ನೀವೇ ಕಥೆನ? ಸ್ಪಾರ್ಕ್ ಎಲ್ಲಿದ್ದು ಸರ್? ಕತೆ ನಾವು ಏನಂತ ಹೇಳಿದ್ರೆ, ಆಕ್ಟಿಂಗು ಅಂತ ಆಪರ್ಚುನಿಟಿಗೆ ಓಡಾಡ್ತಾ ಇದೀವಿ. ಸಣ್ಣ ಪುಟ್ಟ ಸಿಗೋದು, ಅದು ವರ್ಷಕ್ಕೆ 1-2 ಸಿಗೋದು, ದುಡಿಮೆ ಇರ್ಲಿಲ್ಲ. ಒಂದು ಸಣ್ಣ ಕಂಪ್ನಿ ಮಾಡ್ಕೊಂಡಿದೀವಿ ನಾವು, ಡಾಕ್ಯುಮೆಂಟ್ರೀಸ್ ಈ ತರ. ಈ ಫೀಲ್ಡ್ ಅಲ್ಲೇ ಇರೋಣ, ಅಲ್ಲೇ ಮುಗಿಸಿದ ತಕ್ಷಣ ಹೊಟ್ಟೋಯ್ತದ. ನಾನು ಇದಕ್ಕೆ ಸಿನಿಮಾ ರಂಗಕ್ಕೆ ಹತ್ರ ಇರೋ ಅಂತ ಇದನ್ನೇ ದುಡಿಮೆನೆ ಹುಡ್ಕೊಳ್ಳೋಣ ಅಂತೇಳಿ ಈ ತರ ಶೂಟ್ಸು ಅದು ಇದು ಮಾಡ್ಕೊಂಡು ಒಂದ್ ಸಣ್ಣ ರಿಸೋರ್ಸ್ನ ಸಂಪಾದನೆ ಮಾಡ್ಕೊಂಡಿದ್ವಿ. ಇದನ್ನೇ ಇಟ್ಕೊಂಡು ಸಿನಿಮಾ ಮಾಡೋಣ, ಆದಷ್ಟು ನೈಜವಾಗಿ ಮಾಡೋಣ, ಅಲ್ಲೇ ಲೈವ್ ಲೊಕೇಶನ್ಸ್ಗೆ ಹೋಗಿ ಅಲ್ಲಿರೋ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡೋಣ ಅಂತ ಶುರು ಮಾಡಿದ್ದು ಒಂದು ಸಣ್ಣ ಕತೆ. ಅದಾದ್ಮೇಲೆ ಪ್ರೊಡ್ಯೂಸರ್ಸ್ ಅವರೇ ನಮ್ಮ ಸ್ಟುಡಿಯೋಗೆ ಬಂದ್ರು. ಹೌದು, ಲಂಡನ್ ಇಂದ ಬಂದ್ರು. ಲಂಡನ್ ಅವರು ಅಂತ ಹೇಳಲಿಲ್ಲ, ನಾನ್ ಸಿನಿಮಾ ಮಾಡ್ತಾ ಇದೀನಿ ಅಣ್ಣ, ತುಂಬಾ ಕಷ್ಟ ಪಡ್ತಾ ಇದೀವಣ್ಣ. ಅಯ್ಯೋ ಅಂದ್ರೆ ನೀನು ಬಿಡಪ್ಪ ಏನೋ ಒಂದ್ ಮಾಡೋಣ ಅಂತ ಅಂದ್ಮೇಲೆ ಶೂಟಿಂಗ್ ಮಾಡ್ತಾ ಗೊತ್ತಾಯ್ತು ಪ್ರೊಡ್ಯೂಸರ್ ಇವನಲ್ಲ, ಲಂಡನ್ ಅವರು ಅಂತ. ಅಯ್ಯೋ ಲೇ, ನಾನು ಹೇಳಿರ್ಲಿಲ್ಲ ನಾನ್ ಪ್ರೊಡ್ಯೂಸರ್ ಅಂತ ಹೇಳಿರ್ಲಿಲ್ಲ. ಬಟ್ ಒಂದು ಏನ್ ಗೊತ್ತಾ ರೀ, ನನ್ಗೆ ತುಂಬಾ ಆ ಪ್ರೊಡ್ಯೂಸರ್ ಬಗ್ಗೆ ತುಂಬಾ ಇಷ್ಟ ಆಗಿದ್ದು. ಈಗ ನಾವು ಇಷ್ಟು ವರ್ಷದಿಂದ ನಾವು ಇದೀವಿ, ನಾವು ಹೋಗಿ ಯಾರನ್ನ ಪ್ರೊಡ್ಯೂಸರ್ ಕೇಳಿದ್ರೆ ನೀನ್ ಮಾಡ್ತೀಯಾ ಅಂತ ಕೇಳ್ತಾರೆ. ಬಟ್ ಈಗ ಅಪ್ರೋಚ್ ಮಾಡಿದ ತಕ್ಷಣ ನೀವ್ ಮಾಡಿ, ನಾನ್ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಅಂತ ಮನಸ್ಥಿತಿ ಇರ್ಬೇಕು. ಯಾರು ಇದ್ರೆ ಮಾಡಕ್ ಸಾಧ್ಯ ಐತಾರ ಪ್ರಾಜೆಕ್ಟ್ ನ. ಅಂಡ್ ಅವ್ರಿಗೆ ನೀಟಾಗಿ ಅರ್ಥ ಮಾಡಿಸ್ಬಿಟ್ಟಿದ್ವಿ ಸರ್. ಈಗ ನಂದು ಮೊದಲನೇ ಡೈರೆಕ್ಷನ್ ಆಗಿದ್ರು ನನ್ಗೆ ಸಪೋರ್ಟಿಂಗ್ ಆಗಿ ನಿಂದು ರೈಟಿಂಗ್ ಆಗ್ಲಿ ಅಥವಾ ಈ ತರ ಆಕ್ಟರ್ಸ್ ಕ್ಯಾಸ್ಟ್ ಮಾಡೋದಾಗ್ಲಿ ಇದ್ಯಾವುದು ಹೊಸದಾಗಿರಲ್ಲ. ನಿಮ್ಗೆ ಪ್ರಾಪರ್ ಒಂದು ದೊಡ್ಡ ಸಿನಿಮಾ ನೋಡ್ದಂಗೆ ಆಗುತ್ತೆ. ಸ್ಟಾರ್ ಕ್ಯಾಸ್ಟಿಂಗ್ ಆಗ್ಲಿ, ರಘು ನಿಡುವಳ್ಳಿ ಸರ್ ನಮ್ಗೆ ಡೈಲಾಗ್ಸ್ ಬರ್ದು ಕೊಟ್ಟರು, ಆಗ್ತಾನೆ ಬೆಲ್ ಬಾಟಮ್ ತುಂಬಾನೇ ಹಿಟ್ ಆಗುತ್ತೆ. ಸೊ ಅವ್ರಗಳ ಸಪೋರ್ಟ್ ನಮ್ಗೆ ಸಿಕ್ಕಿದಾಗ ನನ್ಗೆ ಸ್ಕ್ರಿಪ್ಟಿಂಗ್ ಅಲ್ಲಿ ಅದೊಂದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಅದಾದ್ಮೇಲೆ ಇಂತ ಕ್ಯಾಸ್ಟಿಂಗ್ ಮಾಡಿದಾಗ ಸಿನಿಮಾ ಹಾಗೆ ನೋಡ್ಬೋದು. ಹೀರೋಯಿಸಮ್ ಸಬ್ಜೆಕ್ಟ್ ಬೇಡ ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿ ನಾನು ನಮ್ಮ ಡಾಲರ್ ಆಮೇಲೆ ASG ಅಂತಿದ್ದಾರೆ, ಅವರು ಕಥೆನಲ್ಲಿ ಹೌದೌದು. ಸೊ ಅವ್ರಗಳೆಲ್ಲ ಜೊತೆಲಿ ಕೂತ್ಕೊಂಡ್ ಮಾಡಿದ್ದಂತ ಕತೆ. ಸೊ ಅಲ್ಲಿ ಅವ್ರು ಇಲ್ಲ ಇದ್ ಬೇಕು ಅಂದ್ರೆ ಬೇಡ, ಹೀರೋಯಿಸಮ್ ಬೇಡ, ಬಟ್ ಅದ್ರ ನಿಮ್ಮಿಬ್ಬರು ಕಾಂಬಿನೇಷನ್ ಇದೆಯಲ್ಲ ಅದು ಸಕದ ವರ್ಕೌಟ್, ಎರಡು ಪಾತ್ರ ಸೇರಿ ಒಂದು ಅನ್ನೋ ತರ ಸರ್. ಅದೇನಂದ್ರೆ ಬರೀ ನಾನು ಒಬ್ಬನೇ ಮಾಡೋಂತ ಕೆಲಸ ಅಲ್ಲ, ಇಬ್ರು ಸೇರಿ ಮಾಡೋ ಕಿತ್ತೋಗಿರೋ ಕೆಲಸ ಅದು. ಆದ್ರೂ ಮಾಡಲ್ಲ ಇವರು, ಮಾಡಲ್ಲ. ಬಟ್ ಏನ್ ಬೇಕಾದ್ರೂ ಮಾಡ್ತೀರಾ, ಯಾಕಂದ್ರೆ ಏನು ಗೊತ್ತಿರಲ್ಲ, ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಬಿಲ್ಡಪ್ ತಗೊಂಡಿರ್ತೀವಿ, ಅದ್ ಕೆಲ್ಸ ಬಂದಾಗ ಅದ್ ಮಾಡಕ್ ಗೊತ್ತಿರಲ್ಲ. ಒಳ್ಳೆ ಹುಡುಗರು ಗೊತ್ತಿರಲ್ವಲ್ಲ, ಹುಡುಗರು
ಕೆಲಸ ಮಾಡ್ತಾರೆ. ತುಂಬಾ ಒಳ್ಳೆ ಹುಡುಗ. ಶೋ ಆಫ್ ಕೊಟ್ಕೊಂಡು ತಿರುಗ್ತಿರ್ತಾರೆ, ಆಕ್ಚುಲಿ ಏನೂ ಇರಲ್ಲ, ಗೊತ್ತಿರೋದಿಲ್ಲ, ಆ ತರ ದುಡ್ಡು ಬಂದ್ರೆ ಸಾಕು ಅಂತ ಅದ್ ಕೆಲ್ಸ ಆಗದೆ ಹೋದ್ರು. ಯಾಕೋ ತೂತು ಮಡಕೆ ಅಲ್ದೆ ಬರೀ ಹಳ್ಳಾಡೋ ಮಡಕೆ ತರ ಆಯ್ತಲ್ಲ. ಹೆಸರು ಕೇಳ್ಬೇಕು, ಇನ್ನು ಇಂಟ್ರೆಸ್ಟಿಂಗ್ ಆಗಿದೆ. ಇರ್ಬೋದು ಹೆಸರುಗಳು ಕೇಳ್ಬೇಕು. ಓಕೆ. ಡಾಲರ್ ನಸ್ಗುನ್ನಿ ನಸ್ಗುನಿ ನನ್ನ ಮಗ ನೀನು ಅಂತ ಈ ತೂತು ಮಡಕೆ ಈಗ ಹಳ್ಳಿ ಕಡೆ ಬೈಯಲ್ವಾ ಹಂಗೆ? ಸಿಕ್ಕಾಪಟ್ಟೆ ಬೈತಾರೆ. ಏನು ಎಷ್ಟು ತುಂಬಿಸ್ಕೊಂತೀಯ, ಸೋರ್ತಾ ಆಯ್ತಲ್ಲ ಬಿಡೋ ಸಾಕು ಅಂತ. ಪ್ರಾಬ್ಲಿ ನಾವು ನೋಡ್ತಿರೋಕೆ ಸಡನ್ ಆಗಿ ತುಂಬಾ ಟಿಪಿಕಲ್ ಆಗಿ ಏನೋ ಬರ್ದಿದ್ದಾರೆ ಅಂತ ಅನ್ಸುತ್ತೆ, ಬಟ್ ಇಲ್ಲ, ಇದು ಡೇ ಟು ಡೇ ಎವ್ರಿ ಒನ್ ಯೂಸ್ ಮಾಡೋ ಪದಗಳನ್ನೇ ಈ ಸಿನಿಮಾದಲ್ಲಿ ಬಳಸಿರೋದು. ತುಂಬಾ ನೈಜವಾಗಿ ಬರ್ದಿದ್ದಾರೆ ಡೈಲಾಗ್. ಮಾಡ್ಬೇಕಾದ್ರೆ ಹೆಸರಿಗೆ ಮಾಡ್ಲಿ ತೂತ್ ಮಾಡ್ಕೆ, ಹಾ ಸರಿ ಆಯ್ತು, ಬಟ್ ಇನ್ನೊಂದು ಲೈನ್ ಹೇಳ್ದ ಕತೆ ಹಿಂಗೊಂದು ಇರುತ್ತೆ ಹಿಂಗಾಗತ್ತೆ ಅಂತ. ಅದಕ್ಕೂ ಸುಮ್ಮನೆ ಆಗ್ಬಿಟ್ಟೆ. ಸರ್ಚಿಂಗ್ ಯಾರು ಮಾಡೋದು? ನಾವಿಬ್ರೇ ಅಣ್ಣ ಅಂದ. ಹಂಗಾರಿ ಪಿಕ್ಚರ್ ಹಂಗಾರಿ ಮಾಡ್ತೀನಿ ಪಿಕ್ಚರ್. ಚಿಕ್ಕ ಎಳೆ ಸಾಕಲ್ಲ ಹರಿ, ಸರ್ಚಿಂಗ್ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅದ್ರ ನಾವು. ಅಗಾಧತೆ ಜಾಸ್ತಿ ಇರ್ತದೆ ನಾವು ಕೆಲಸ ಮಾಡಕ್ಕೆ. ಆಯ್ತು ನಾನು ಮಾಡ್ತೀನಿ ಅಂದೆ. ಆಕ್ಚುಲಿ ಫುಲ್ ಫ್ಲೆಡ್ಜ್ ಅಲ್ಲಿ ಗಿರಿಗೂ ಒಂದು ಬ್ರೇಕ್ ಬೇಕು ಆಕ್ಚುಲಿ, ಫುಲ್ ಫ್ಲೆಡ್ಜ್ ಅಲ್ಲಿ. ಸೊ ಆ ಕಾಂಬೋ ಇದ್ರ ವರ್ಕೌಟ್ ಆಗ್ತಿದೆ ಅಂತ ಅನ್ಸುತ್ತೆ. ಹೌದು. ಜೊತೆಗೆ ಹೇಳ್ತೀನಿ, ಜನಕ್ಕೆ ಸ್ಟಾರ್ ಇರಬೇಕು ಅನ್ನೋದಷ್ಟೇ ಅಲ್ಲದೆ ಆ ಸ್ಟಾರ್ ಕ್ಯಾಸ್ಟ್ ಜೊತೆಗೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನ ಜನ ಒಪ್ಕೊಂಡ್ಬಿಡ್ತಾರೆ. ಏನೋ ಅದರ ಸಣ್ಣ ಎಸೆನ್ಸ್ ಅನ್ನ ಈ ಸಿನಿಮಾದ ಟ್ರೈಲರ್ ನಲ್ಲಿ ನೀವು ಕೊಟ್ಟಿದ್ದೀರಾ. ಹೌದು. ಥ್ರಿಲ್ಲಿಂಗ್ ಪಾಯಿಂಟ್ ಚೆನ್ನಾಗಿದೆ, ಸಸ್ಪೆನ್ಸ್, ಥ್ರಿಲ್ಲಿಂಗ್ ಮತ್ತು ಕಾಮಿಡಿ. ಎಲ್ಲ ಕಾಮಿಡಿ ಅಂತೂ ಅದು ಅಂಡರ್ಲೈನ್ ಫುಲ್. ಅದು ಥ್ರಿಲ್ಲಿಂಗ್ ಅಲ್ಲೂ ಕಾಮಿಡಿ ಇಟ್ಟಿದೀವಿ. ಏನೇನೆಲ್ಲ ಅನಲೈಸ್ ಮಾಡ್ಬೋದು, ಒಂದ್ ಕತೆ ಅವ್ನು ಹಿಡ್ದಾಕಿದಾರೆ, ಕಿಡ್ನಾಪ್ ಸ್ಟೋರಿ ಅನ್ಕೋಬಹುದು, ಅಥವಾ ಯಾವ್ದೋ ಒಂದ್ ದುಡ್ಡಿಂದ ಓಡಾಡ್ತಾರೆ. ಪ್ರಮೋದ್ ಶೆಟ್ರು ಅಂತ ಡಾನ್ ತರನೋ ಕಥೆನೋ ಕೇಳಿ ತರನೋ ಅವ್ರೇನೋ ಮಾಡ್ತಿರ್ತಾರೆ. ಇನ್ನೊಬ್ಬ ಗನ್ ತೋರ್ಸೆ ಏನೋ ಥ್ರೆಟ್ನಿಂಗ್ ಇರುತ್ತೆ, ಏನಾರು ಅನಲೈಸ್ ಮಾಡಿ. ನಮ್ಮ ಮಂಜು ಹಿಂದೆ ನಿಂತ್ಕೊಂಡು ಅವ್ರೇನೋ ಮಾಡ್ತಾವ್ರೆ. ಅದೆಲ್ಲ ಬಿಟ್ಟು ಬೇರೆ ಇದೆ, ಮತ್ತೇನೋ ಬೇರೆ ಇದೆ. ನಮ್ಮ ಪ್ರೇಕ್ಷಕ ಪ್ರಭುಗಳಿಗೆ ಯಾವುದೇ ಮೂಮೆಂಟ್ ಅಲ್ಲೂ ಕೂಡ ಅವ್ರಿಗೆ ಬೇಜಾರಾಗಲ್ಲ ಈ ಸಿನಿಮಾ ನೋಡಿದ್ರೆ. ಅದು ನಾನು ಹೇಳಬಲ್ಲೆ. ತೇರಿಕೆ ಅಂತಾರೆ ನನ್ನ ಪ್ರಕಾರ. ನಮಗ್ ಬೇಕಾಗಿರೋದು ಅದೇ. ಯಾಕಂದ್ರೆ ನಮ್ಮ ಕೆಲಸ ಬಂದು ನಮ್ಮ ಆಡಿಯನ್ಸ್ ನ ಎಂಗೇಜ್ ಮಾಡೋದು, ಎಂಟರ್ಟೈನ್ ಮಾಡೋದು. ಆ ಕೆಲಸವನ್ನ ನಾವು ಈ ಸಿನಿಮಾದಲ್ಲಿ ಮಾಡ್ಬಿಟ್ಟಿದೀವಿ ಅಂತ ನನಗೊಂದು ಫೀಲ್ ಇದೆ. ನೈಜತೆಯ ಅನುಭವ ಹೇಗಿತ್ತು ಅಂದ್ರೆ, ಬೆಂಗಳೂರಿನ ನನ್ಗೆ ಗೊತ್ತಿರಂಗೆ ಶ್ರೀನಗರ ಭಾಗ, ಈ ಕಡೆ ಓಕ್ಲಿಪುರಂ ಭಾಗ, ಆಮೇಲೆ ಲಗ್ಗೆರೆ, ಅಲ್ಲೆಲ್ಲ ಇರುವಂತ ತುಂಬಾ ಜನ ಇರುವಂತಹ ಜಾಗಗಳವೆಲ್ಲವೂ ಕೂಡ ಹೇಗನ್ನಿಸ್ತು ಆ ನೈಜತೆಗೆ ಹೋಗಲ್ಲಿ ಸಿನಿಮಾ ಮಾಡ್ಬೇಕಾರೆ? ಪರಿಮಳ ಪ್ರಸಾದ ಪರಿಮಳ ನಂದಿನಿ ಲೇಔಟ್ ಮಾತ್ರ ಸರ್. ಆ ಎಕ್ಸ್ಪೀರಿಯನ್ಸ್ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಅಲ್ಲ, ಐ ಮೀನ್ ಅಲ್ಲಿಯೊಳಗೆ ಆಗ್ಬಿಟ್ಟಿದ್ದೆ ನಾನು. ಬಿಕಾಸ್ ನಮ್ಗಲ್ಲಿ ಕ್ಯಾರವನ್ ಆಗ್ಲಿ ಅಥವಾ ಬೇರೆ ಯಾವುದೇ ಲಕ್ಸುರೀಸ್ ಆಗ್ಲಿ ನೆಸೆಸಿಟೀಸ್ ಆಗ್ಲಿ ಅವೈಲಬಲ್ ಇರ್ಲಿಲ್ಲ. ಬಿಕಾಸ್ ಕೇಳಿದ್ವಿ ನಾವು. ಕೇಳಿದ ತಕ್ಷಣ ಹೇಳಿದ್ರೆ ಅಣ್ಣ ನೀವು ಬರೋದೇ ಕಷ್ಟ, ಕ್ಯಾರವನ್ ಎಲ್ಲ ಬರಲ್ಲ ಇಲ್ಲಿ. ಸರಿ ಬಿಡಪ್ಪ, I have to be there in their houses only. ನಾನು ಅವ್ರ ಮನೇಲೇ ಇರ್ಬೇಕಿತ್ತು, ಅವ್ರ ಜೊತೆನೆ ಕೂರ್ಬೇಕಿತ್ತು, ಅವ್ರ ಜೊತೆನೆ ಊಟ ಮಾಡ್ಬೇಕಿತ್ತು. ಆಯ್ತು, ಅದು ಇನ್ನವೇ ಹೇಗಾಗೋಯ್ತು ಅಂತಂದ್ರೆ ಆ ಪಾತ್ರಕ್ಕಿನ್ನೂ ಸಪೋರ್ಟ್ ಆಗೋಯ್ತು ಅದೆಲ್ಲವೂ. ಜೊತೆಗಿದ್ದು ಅವ್ರನ್ನ ನೋಡ್ತಾ, ಅವ್ರ ಜೊತೆನೆ ಕೂತು ಮಾತಾಡ್ತಾ, ಶಾರ್ಟ್ ಕರ್ದಾಗಲ್ಲಿ ಹೋಗಿ ಇಲ್ಲೇನಿದ್ನೋ ಅವ್ರನಲ್ಲಿ ಏನ್ ನೋಡ್ತಾ ಇದ್ನೋ ಅದೇ ಹೋಗಿ ಅಲ್ಲಿ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿ ಅದ್ ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಏನೋ ಆ ಥರದ್ದು ಪರಿಸರ ನಾವು ಯಾವಾಗಲೂ ಬೆಂಗಳೂರಿನ ತುಂಬಾ ನೋಡ್ತೀವಿ. ಅಂದ್ರೆ ಆ ಥರದ ಜನಾಂಗ, ಆ ಥರದ ಕೆಲಸಗಾರರು, ಅದೊಂದು ಗುಂಪಾಗಿ ಹಲವಾರು ಕಡೆ ಇದ್ದಾರೆ ಬೆಂಗಳೂರಿನಲ್ಲಿ. ಆ ಜಾಗಗಳಲ್ಲೆಲ್ಲ ಹೋಗಿ ನೈಜತೆ ಇರಲಿ ಅಂತ ಈ ಸಿನಿಮಾದವರು ಸೆಟ್ ಹಾಕದೆ ಅಲ್ಲೇ ಹೋಗಿ ಶೂಟ್ ಮಾಡಿರುವಂಥ ಸಿನಿಮಾ ತಂಡದವರು. ಬಹುಶಃ ನನಗೆ ತಿಳಿದುಕೊಂಡಿರುವ ಹಾಗೆ ಮತ್ತು ಅನಲೈಸ್ ಮಾಡಿರೋ ಹಾಗೆ ಈ ಓಕ್ಲಿಪುರಂ ಹತ್ರ ಒಂದು ಜಾಗದಲ್ಲಿ ಶೂಟ್ ಮಾಡಿದ್ರು. ಆ ಜಾಗ ಇವಾಗ ಇಲ್ವೇ ಇಲ್ಲ ನೋಡಕ್. ಕರೆಕ್ಟ್ ಅಲ್ವಾ? ಹಂಗ ನಂಗೆ ನೆನಪಿದೆ, ಪರವಾಗಿಲ್ಲ. ಸಿಗ್ನಲ್ ಇಲ್ಲ ಆ ಮನೆ, ಜಾಗ ಮಾತ್ರ. ಆ ಮನೆ ಆಕ್ಚುಲಿ ಇಲ್ಲ, ಅದು ಮತ್ತೆ ಈ ರೋಮಿಯೋದೊಂದು ಪರವಾಗಿಲ್ಲ, ಹಂಗಾರೆ ನೆನಪಿದೆ. ಜಾಗ ಅದ್ ಮಾತ್ರ ಹೋಯ್ತದ, ಆ ಮನೆ ಹೋಯ್ತು. ತುಂಬಾ ಸ್ಪೆಷಲ್ ಜಾಗ ಸರ್. ಮಾಡಿರೋ ಪ್ರತಿಯೊಂದು ಜಾಗನು, ಈಗ ನಾವೆಲ್ಲ ಒಂದ್ ಕಿಡ್ನಾಪ್ ಮಾಡ್ತೀವಿ ಅಂತ ಅಂದ್ರೆ ಯಾವ್ದೋ ಗೋಡೌನ್ ಅಲ್ಲಿ ಇಡಲ್ಲ, ಲಾಡ್ಜ್ ಅಲ್ಲಿ ಇಡ್ತೀವಿ. ಉಗ್ರಂ ಮಂಜು ಅವರು ಲಾಡ್ಜ್ ಇಡ್ತೀನಿ. ಅದ್ ಲಾಡ್ಜ್ ಯಾವತ್ತು ನಾನು ಹೋಟೆಲ್ ಲಾಡ್ಜ್ ಅಲ್ಲಿ ಇಡ್ತೀನಿ ಅಂತ ಇವನೇ ಹೇಳ್ತಾವೆ. ಲಕ್ಸುರಿ ಕೊಟ್ಟಲ್ಲ ಆತರ ಓಕ್ಲಿಪುರಂ ಹೌದಾ? ಇಕ್ತಿ ಅಲ್ಲಿ ಇಲ್ಲ, ಅದು ಕತೆ ಸುಮ್ನೆ ಬ್ಯಾಕ್ ಡ್ರಾಪ್ ಗಳು ಹೇಳ್ಬೋದು, ಜಾಗಗಳು. ಈಗ ಉಗ್ರಂ ಮಂಜು ಅವ್ರ ಬ್ಯಾಕ್ ಡ್ರಾಪ್, ಅವ್ರ ಒಂದು ರಂಗಭೂಮಿ ಪಾಳು ಬಿದ್ದಿರೋ ಒಂದು ರಂಗಭೂಮಿ ಸ್ಥಳದಲ್ಲಿ ಇರ್ತಾರೆ. ಆಮೇಲೆ ಇವ್ರು ನಂದಗೋಪಾಲ್ ಬಾಳೆಮಂಡಿ. ಸೊ ಇದೆಲ್ಲ ತುಂಬಾ ನೈಜವಾಗಿ ಅಂತಂತ ಜಾಗಗಳಿಗೆ ಹೋಗಿ ಮಾಡಿದ್ವಿ. ಚಿಕ್ಕಪೇಟೆನಲ್ಲಿ ಬಾಳೆಮಂಡಿ ಹೆಂಗಿರುತ್ತೆ ಅಂದ್ರೆ
ನೀವು ಅದ್ ನೋಡಿದ್ರೆ ಆ ಒಂದು ಪಾತೆ ಡಿಫ್ರೆಂಟ್ ಇದು ಆ ಗಲ್ಲಿಗಳು ಇದೆಲ್ಲ ಸೊ ಅದನ್ನೆಲ್ಲ ಹಂಗೆ ಇಟ್ಕೊಂಡಿದ್ವಿ ಸರ್. ಗಿರಿ ಜಾಸ್ತಿ ಕಾಸು ಖರ್ಚಾಗಿಲ್ವಾ ಗಿರಿ? ತುಂಬಾ ಆಗಿದೆ. ತುಂಬಾ ಮಾಡಿದನಪ್ಪ ಖರ್ಚು. ಖರ್ಚು ತುಂಬಾ ಮಾಡಿದ್ದಾರೆ, ಬಟ್ ಮಾಡ್ಬೇಕಾಗಿರೋಷ್ಟು ಮಾಡಿಲ್ಲ. ಬಟ್ ಎಷ್ಟು ಮಾಡ್ಬೇಕಿಂತ ಅದಕ್ಕಿಂತ ಡಬಲ್ ಪ್ರಾಡಕ್ಟ್ ನ ಶೂಟ್ಗೆ ಏನು ಮೋಸ ನಾನು ಕೇಳ್ತಿರೋದು ನೈಜತೆ ತೋರಿಸೋ ದೃಷ್ಟಿಯಲ್ಲಿ ಆತರ ಬರ್ಡನ್ ಆಗಲ್ಲ ಪ್ರೊಡ್ಯೂಸರ್ಗೆ, ಅಥವಾ ಸೆಟ್ ಗಿಟ್ ಹಾಕಿ ಹಂಗ್ ಶೂಟ್ ಮಾಡಿದ್ರೆ ಬರ್ಡನ್ ಆಗುತ್ತೆ? ಇಲ್ಲ, ಸೆಟ್ ಹಾಕಿದ್ರು ಬೆಟರ್ ಅದು. ಬಟ್ ಈ ತರ ಸಿನಿಮಾ ಈ ತರ ಜಾಗದಲ್ಲಿ ಮಾಡ್ಬೇಕಾದ್ರೆ ಈ ತರ ಜಾಗದಲ್ಲೇ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಮಗೂ ಆಕ್ಟ್ ಮಾಡಕ್ ಆಗಲ್ಲ. ಬಟ್ ಚಾಲೆಂಜಸ್ ಇರುತ್ತೆ, ಫೇಸ್ ಮಾಡ್ಬೇಕಷ್ಟೇ. ಸಿಕ್ಕಾಪಟ್ಟೆ ಇರುತ್ತೆ ಚಾಲೆಂಜಸ್ ಮಾತ್ರ. ಪ್ರೊಡ್ಯೂಸರ್ಸ್ ಈಗ ಹೊಸಬ್ರು ಅವ್ರೊಂದು ಲಿಮಿಟ್ ಇಟ್ಕೊಂಡಿರ್ತಾರೆ, ಮ್ಯಾಕ್ಸಿಮಮ್ ಲಿಮಿಟ್ ನಮ್ದು ಇಷ್ಟೇ ಅಪ್ಪರ್ ಲಿಮಿಟ್. ಸೊ ಅದಕ್ಕೋಸ್ಕರನೇ ಕೆಲಸ ಮಾಡಿದಂತ ಸಬ್ಜೆಕ್ಟ್ ಸರ್. ಅಂದ್ರೆ ಎಲ್ಲಾ ತರನು ಅನಲೈಸ್ ಮಾಡ್ಕೊಂಡು ಜನರಿಗೆ ಏನ್ ಬೇಕು ಅದು ಕೊಡ್ಬೇಕು, ಪ್ರೊಡ್ಯೂಸರ್ಗೂ ಜಾಸ್ತಿ ಬರ್ಡನ್ ಆಗ್ಬಾರ್ದು, ಅದು ಒಂದು ಸೇಫ್ ಇದ್ರಲ್ಲೇ ಝೋನ್ ಅಲ್ಲೇ ಇರ್ಬೇಕು. ಸೊ ಕಥೆನೂ ಯಾವ್ದಕ್ಕೂ ಡಿಸ್ಟರ್ಬ್ ಆಗ್ಬಾರ್ದು. ನಾವ್ ಎಲ್ಲೆಲ್ಲಿ ಸ್ಪೆಂಡ್ ಮಾಡ್ಬೇಕು, ಈಗ ಟೆಕ್ನಿಕಲ್ ಆಗಿ ನೀವು ಸಿನಿಮಾಟೋಗ್ರಫಿ ಆಗಿರ್ಬೋದು, ಇದಕ್ಕೆಲ್ಲ ಪ್ರಾಪರ್ ಆಗಿ ಅವ್ರಿಗೆ ಏನೇನ್ ಬೇಕು ಕೊಟ್ಟಿದ್ವಿ. ಅಂಡ್ ಆಕ್ಟರ್ಸ್ ಕೂಡ ಎಲ್ಲ ರಂಗಭೂಮಿಯವರಾಗಿದ್ರಿಂದ ರಿಯಲ್ ಲೈವ್ ಲೊಕೇಶನ್ಸ್ ಅಲ್ಲಿ ಮಾಡೋದಕ್ಕೆ ಅವ್ರಿಗೂ ಕಷ್ಟ ಆಗಿಲ್ಲ, ಪ್ರೊಡ್ಯೂಸರ್ಸ್ಗೂ ಜಾಸ್ತಿ ಬರ್ಡನ್ ಆಗಿಲ್ಲ. ಯಾರು ಸೈಕಲ್ ಹೊಡಿಯೋರು ಇಲ್ಲ. ಅದೇ ಸರ್, ನೀಟಾಗಿ ಅವ್ರು ಎಷ್ಟೇ ಹೆಂಗ್ ಬೇಕು ಯಾವ ಮೊದಲನೇ ದಿನನೇ ನಾವು 5-6 ಸೀನ್ ಮುಗಿಸ್ಬಿಟ್ಟಿದ್ವಿ. ಅಯ್ಯೋ, ಮೇಜರ್ ಮೊದಲನೇ ದಿನ ಫಸ್ಟ್ ಡೇ ನಮ್ಮ ಲೈಟ್ ಯೂನಿಟ್ ಪ್ರಕಾಶ್ ಅಣ್ಣ ಅಂತ ಇದಾರೆ, ಅವ್ರ ಶಾಕು. ನಾನ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ತರ ಮೊದಲನೇ ಡೈರೆಕ್ಷನ್, ಈ ತರ ಸೀನ್ ಏನ್ ಮಾಡಿದ್ರು ಸಪೋರ್ಟ್ ರಿದಮ್ ಸಿಕ್ಬಿಡ್ತಾರೆ ನಮಗ್ ಬೇಗ. ಇದಿಂಗ್ ಮಾಡ್ಬೋದು. ಮೊದಲನೇ ಸೀನ್ ಇವ್ರಿಬ್ರದ್ದು ಜಗಳದ ಸೀನು, ಫಸ್ಟ್ ಓಪನಿಂಗ್ ಸೀನ್ ನಮ್ದು. ಬಟ್ ನಿಮ್ಗಿಬ್ರು ಮೊದಲೇ ಪರಿಚಯ ಆಯ್ತಾ? ಮಾಡಿದ್ವಿ. ಬಟ್ ಆಕ್ಟ್ ಮಾಡಿರಲ್ಲ ಜೊತೆಲಿ ಅದ್ರಲ್ಲಿ ಮಾಡಿದ್ವಿ ಅಲ್ವಾ. ಬಟ್ ಅಂದ್ರೆ ಇದ್ರಷ್ಟು ಮಾಡಿರ್ಲಿಲ್ಲ ಹತ್ರದಲ್ಲಿ. ಫಸ್ಟ್ ಡೇನ ರಿದಮ್ ಸಿಕ್ತು, ಟಕ 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 ಮುಗ್ದೋಯ್ತು. ನನ್ಗಂತೂ ಫಸ್ಟ್ ಡೇ ನನ್ನ ಸಿನಿಮಾ ಪೋರ್ಷನ್ಸ್ ಮುಗ್ದೋಯ್ತು ನಂದು ಅನ್ನೋಷ್ಟು ಫೀಲಿಂಗ್ ಬಂದ್ಬಿಡ್ತು. ಕ್ಯಾಮ್ರಾ ಆಕ್ಷನ್. ಜಾಸ್ತಿ ಹೋಗಿ ಬರೋದು ಏನಿದ್ಯಮ್ಮ? ಒಲೆ ಮುಂದೆ ಸೌದೆ ಇದೆ, ತಂದ್ಕೊಡ್ಲಾ? ಅದ್ನೇನೆ ಇಟ್ಕೊ, ನಂಗೆ ಬಾಯ್ ಸಿಗರೇಟ್ ಕೊಡು. ಅದನ್ನ ನೆಟ್ಟು ಕೇಳತ್ತಾನೆ, ತಗೋ ಬರ್ಕೋ, ಬಂದ್ ಕೊಡ್ತೀನಿ. ಏನ್ನ ನಿನ್ ಗಂಡ ಇದ್ರ ಅನ್ಸ್ಕೊಂಡೆ, ಅವನ ಹೆಸರು ಬರ್ಕೋ, ಬಂದ್ ಕೊಡ್ತಾನೆ. ಹುಡುಗಿರ ಬೇವರ್ಸಿನ ಹುಡ್ಕೊಂಡ್ ಹೋಗ್ಲಿ, ಕಾಸು ಮಾಡ್ಬಿಟ್ಟು ಹೋಗು. ಯಾವ ಬೇವರ್ಸಿ ಬಗ್ಗೆ ಮಾತಾಡ್ತಿರೋದು? ನಿನ್ ಗಂಡ ನಸ್ಕುಂಜಿ ಬಗ್ಗೆ ಮಾತಾಡ್ತಿರೋದು. ಅವನೇ ಹೋಗೋ, ನನ್ ಗಂಡ ಅದ. ತಡಿ ಬೇವರ್ಸಿ ಬಂದೆ. ಒಂದ್ ಅಬ್ಸರ್ವ್ ಮಾಡಿದ್ರ ಬೇವರ್ಸಿ ಹೇಳಕ್ ಆಗ್ತಿಲ್ಲ, ಮುದ್ದಾಗಿ ಇರ್ತದೆ ಬೇವರ್ಸಿ. ಏನ್ ಹೇಳಿ, ಆಕ್ಟ್ ಮಾಡ್ಬೇಕಾರೆ ಮಾಡುವಂತ ಡೈಲಾಗು ಇಲ್ಲಿ ಕೂತ್ಕೊಂಡ್ ಮಾಡ್ಬೇಕಾದ್ರೆ ತುಂಬಾ ಹಿಡಿದು ಬಿಡುತ್ತೆ ನಮ್ಮನ್ನ. ಬೇಡ ಅಂತ ಹಿಡಿದು ಬಿಡುತ್ತೆ, ಯಾಕಂದ್ರೆ ಪಾತ್ರ ಮಾಡಕ್ ಆಗಲ್ಲ. ಬಾಡಿ ಮೂವ್ ಆಗ್ತಾ ಇರುತ್ತೆ, ಕೈ ಮೂವ್ ಆಗ್ತಾ ಇರುತ್ತೆ, ಅದಕ್ಕೊಂದು ಅದೇ ಗೆಟಪ್ ಅಲ್ಲಿ ಇರ್ತದೆ, ಅದ ಜಾಗದಲ್ಲಿ ಇರ್ತದೆ, ಈಸಿ ಬಂದ್ಬಿಡುತ್ತೆ. ಅಂಡ್ ಒಂಥರ ಪಂಚಿಂಗ್ ಡೈಲಾಗ್ಸ್ ಇಲ್ಲ ಸರ್, ಎಲ್ಲಾ ಸಿಚುವೇಶನ್. ಗಿರಿ ಪ್ರಚಂಡ ಈಸ್ ಲೈಕ್ ಅ ಫಿಲ್ ಇನ್ ದ ಬ್ಲಾಂಕ್ ಸರ್. ಆ ಬ್ಲಾಂಕ್ ಫಿಲ್ ಅಪ್ ಆಗ್ಲಿಲ್ಲ ಅಂದ್ರೆ ದ ಹೋಲ್ ಸೆಂಟೆನ್ಸ್ ಮೇಕ್ ನೋ ಸೆನ್ಸ್. ಮಜಾ ಇರೋದೇ ಅಲ್ಲಿ. ಹೌದು ಸರ್, ಮೋಸ್ಟ್ಲಿ ಆ ಕ್ಯಾರೆಕ್ಟರ್ ಇಲ್ದೇನೆ ನಾನು ಒಬ್ನೇ ಇದ್ರಲ್ಲಿ ಕಥೆಯಲ್ಲಿ ಟ್ರಾವೆಲ್ ಮಾಡ್ಬಿಟ್ಟಿದ್ರೆ ನನ್ಗೆ ಅಷ್ಟು ಕಾನ್ಫಿಡೆನ್ಸೇ ಸಿಗ್ತಾ ಇರ್ಲಿಲ್ವೇನೋ ಆ ಜಾಗದಲ್ಲಿ, ನಾನೇ ಡೈರೆಕ್ಷನ್ ಮಾಡ್ಕೊಂಡು ಆಕ್ಟ್ ಮಾಡ್ಕೊಂಡು. ಸೊ ಆ ಕ್ಯಾರೆಕ್ಟರ್ ಇರೋದಕ್ಕೆ ನನ್ ಕ್ಯಾರೆಕ್ಟರ್ ಇರೋದು ಅಂತ ಹೇಳ್ತೀನಿ. ನಾನು ಆಗ್ಲೇ ಸ್ಟಾರ್ಟಿಂಗ್ ಮೆನ್ಷನ್ ಮಾಡಿದ್ದು ಅದೊಂದು ಬ್ರೇಕ್ ಬೇಕು ನನ್ ಗೆಳೆಯ ಅಂತಲ್ಲ, ಗಿರಿಗ ಬ್ರೇಕ್ ಬೇಕು ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ ಯಾವಾಗ್ಲೂ ಕೂಡ. ದ ನೆಕ್ಸ್ಟ್ ಲೆವೆಲ್ ನಾವೆಲ್ಲರೂ ಕೂಡ ಗಿರಿ ನೋಡ್ಬೇಕು ಅಂತ ನಾನು ಯಾವಾಗ್ಲೂ ಫೀಲ್ ಮಾಡ್ತೀನಿ. ಥ್ಯಾಂಕ್ ಯು. ಖಂಡಿತ ನೀವು ನೋಡ್ತೀರಾ, ನಾವು ನೋಡೋಣ, ನಾನು ಮಾಡ್ತೀನಿ. ಫಿಲ್ಮ್ ಡೈರೆಕ್ಷನ್ ಮಾಡ್ಬೇಕು, ನೋಡೋಕೆ ಕಾಯ್ತಾ ಇದೀನಿ. ಬಿಡ್ತೀವ, ಮಾಡೇ ಮಾಡ್ತೀವಿ. ಈ ತೂತ್ ಮಡಿಕೆ ಯಾವತ್ತೂ ಕೆಲ್ಸಕ್ಕೆ ಬರಲ್ಲ. ಈಗ ಇಲ್ಲಿ ಕೆಲ್ಸಕ್ಕೆ ಬರುತ್ತೆ ಅಂತ ಏನು ತೋರ್ಸಕ್ ಕೊಟ್ಟಿದ್ದೀರಾ ಹೀಗೆ ಅಂತ? ಹೌದು, ಕೆಲ್ಸಕ್ಕೆ ಬರುತ್ತೆ ಅಂತಾನೆ ತೋರ್ಸಕ್ ಕೊಟ್ಟಿದೀವಿ. ಆಸೆಯ ದುಃಖಕ್ಕೆ ಮೂಲ. ಹೇಳಿ ಕೀರ್ತಿ ಅವರೇ. ಒಂಥರ ಫಿಲಾಸಫಿಕಲ್ ಆಗಿ ಹೇಳೋದಕ್ಕೆ ಕೊಟ್ರೆ ಮನುಷ್ಯನ ಜೀವನ ಅಂತ ತಗೊಂಬ ಸರ್. ಎಲ್ಲಾ ನೆಗೆಟಿವ್ಸ್ ನ ತೂತು ಮಡಿಕೆ ಅಂತ ಹೇಳ್ತೀವಿ. ದುರಾಸೆ ಇರ್ಬೋದು, ಒಂದು ದ್ವೇಷ ಇರ್ಬೋದು. ಸೊ ಇದನ್ನೆಲ್ಲ ತೂತ್ ಮಡಿಕೆಗೆ ಹೋಲ್ಸಿದೀವಿ. ಅಂದ್ರೆ ಅದರಿಂದ ತೂತಾಗತ್ತೆ ನಿಮ್ ಮಡಿಕೆಗಳು ಅನ್ನೋ ತರ. ಇರೋದನ್ನ ನೀಟಾಗಿ ತುಂಬಿಸ್ಕೊಂಡು ಆರಾಮಾಗಿ ಬದುಕ್ಬೋದು. ಸೊ ಈ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಆ ತರದ್ ಏನೋ ಒಂದು ದುರಾಸೆ ಪಟ್ಟು ಒಂದು ವಿಷಯದಿಂದ ಬೀಳ್ತಾರೆ, ಅದರಿಂದ ಎಲ್ಲೆಲ್ಲಿ ಸಿಗಾಕೊಂತಾರೆ, ಹೇಗೆ ಅದರಿಂದ ಹೊರಗಡೆ ಬರ್ತಾರೆ ಅನ್ನೋದು ಓವರ್ ಆಲ್. ಒಂದೇ ಜಾಗದಲ್ಲಿ ನಡೆಯೋ ಕತೆ ಹಂಗೆ. ಏನೇ ಸಿಗಾಕೊಂಡು ಅಲ್ಲಲ್ಲೇ ನಡೀತಾ ಇರತ್ತೆ ಕತೆ, ಬೇರೆ ಎಲ್ಲೂ ಹೋಗಲ್ಲ. ಚಕ್ರವ್ಯೂಹ ತರ ಇನ್ನೊಂದು ಸರ್ಕಲ್ ಇಲ್ಲ, ಅದೇ ಸರ್ಕಲ್ ಅಲ್ಲಲ್ಲೇ ಹೋಗ್ತಾ ಇರತ್ತೆ, ಅಲ್ಲಲ್ಲೇ ಪಕ್ಕದಲ್ಲೇ ಇರ್ತಾರೆ, ಗೊತ್ತಾಗಿರಲ್ಲ ಇವರು ಅಂತ. ಇನ್ನು ಅಲ್ಲೇ ಇರ್ತಾರೆ. ಅಯ್ಯೋ, ಈ ತರ ಫ್ಯಾಕ್ಟ್ ಜಾಸ್ತಿ ಇದೆ ಸಿನಿಮಾದಲ್ಲಿ. ಬಟ್ ಯೂಶಲಿ ಎಲ್ಲಾ ಸಿನಿಮಾಗಳಲ್ಲೂ ಸರ್ ನಾವು ಸ್ಟೋರಿ ಅಂತ ಮಾಡ್ಕೊಂಡಾಗ ಒಂದು ಪಾಸಿಟಿವ್ ಅಂತ ಬರ್ಕೊಂತೀವಿ, ಒಂದು ನೆಗೆಟಿವ್ ಅಂತ ಬರ್ಕೊಂತೀವಿ, ಒಂದು ಸಪೋರ್ಟಿಂಗ್ ಅಂತ ಬರ್ಕೊಂತೀವಿ, ಅಂದ್ರೆ ಡೆಫಿನೇಷನ್ಸ್ ಗಳು ಹಾಕೋತೀವಿ. ಇದು ಹೀರೋಯಿನ್, ಇದು ಹೀರೋ ಅಂದ್ರೆ ಹೀರೋನೇ ಆಗಿರ್ತಾನೆ, ಯಾವುದೇ ನೆಗೆಟಿವ್ ಇರಲ್ಲ.
ಬಟ್ ಈ ಸಿನಿಮಾದಲ್ಲಿ ಹಾಗಿಲ್ಲ, ಎಲ್ಲ ರಿಯಲ್ ಕ್ಯಾರೆಕ್ಟರ್ಸ್ಗಳು. ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯವನು ಇರ್ತಾನೆ, ಕೆಟ್ಟವನು ಇರ್ತಾನೆ. ಅಂದರೆ ಆಸೆ ಯಾವಾಗ ದುರಾಸೆ ಆಗ್ತಾ ಹೋಗುತ್ತೆ. ಸೊ ಅವ್ನು ಆಗ ಫ್ರಮ್ ಗುಡ್ ಟು ಬ್ಯಾಡ್ ಅವ್ನು ಟ್ರಾವೆಲ್ ಆಗ್ತಾನೆ. ಎಲ್ಲ ಮನುಷ್ಯದಲ್ಲೂ ಆ ಜರ್ನಿ ಬಂದೇ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ಇಂಡಿವಿಜುವಲ್ನ ಅಲ್ಲಿ ರೆಪ್ರೆಸೆಂಟ್ ಮಾಡೋ ಪ್ರಯತ್ನ ಪಟ್ಟಿದ್ದೀವಿ. ಯಾರು ಹೀರೋ ಹೀರೋಯಿನ್ ಆಗಿ ನಾವು ಬಂದು ನಿಂತ್ಕೊಂಡು ನಿಮ್ಗೇನೋ ಸಂದೇಶ ಹೇಳಕ್ಕೆ ಹೊರಟಿಲ್ಲ. ನಾವು ನಿಮ್ಮನ್ನೇ ಪ್ರತಿನಿಧಿಸ್ತಾ ಇದ್ದೀವಿ. ನಿಮ್ಮ ಜೀವನದಲ್ಲಿ ನೀವೇನೋ ಒಂದು ಆಸೆ ಪಡ್ತೀರಾ, ಅದು ಯಾವಾಗ ದುರಾಸೆ ಕಡೆ ಹೋಗುತ್ತೆ, ನೀವು ಹೇಗೆ ಬದುಕ್ತೀರಾ, ಅದು ಹೇಗೆ ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಅನ್ನೋ ಒಂದು ಚಿಕ್ಕ ಸಂದೇಶ ಅಂತಾನೆ ಹೇಳ್ಬೋದು. ಅದನ್ನ ಇಟ್ಕೊಂಡು ಹೇಳೋ ಪ್ರಯತ್ನ ಹೇಳಿದ್ರು ಪವನ್ ಅವರು. ಇದ್ರ ಮಧ್ಯೆ ಲವ್ ಎಲ್ಲಿಂದ ಬಂತಮ್ಮ? So that's the beauty of this cinema, sir. Actually, ಅಲ್ಲಿ ಒಂದು ರೊಮ್ಯಾಂಟಿಕ್ ಕಾರ್ಡ್ ರಿಲೀಸ್ ಮಾಡ್ತೀರಾ, ಈ ಲವ್ ಅಲ್ಲ ಅದು ಎಲ್ಲಿಂದ ಬಂತು? ನಂಗೆ ಇದುವರೆಗೂ ಒಂದು ದೊಡ್ಡ ಕ್ವಶನ್. ಅದು ಒಂದು ಕ್ಯಾರೆಕ್ಟರೈಸೇಷನ್ ಮೇಲೆ ಡೆವಲಪ್ ಆಗುತ್ತೆ. ಈ ಪರಿಮಳ ಅಂತ ಏನು ಒಂದು ಪಾತ್ರ ಇದೆ, ಅವಳು ಒಂದು ಟೀ ಸ್ಟಾಲ್ ಓನರ್ ಆಗಿರ್ತಾಳೆ ಆ ಏರಿಯಾಗೆನೆ. ಸೊ ಅವಳು ಸ್ವಲ್ಪ ಪಾಪ್ಯುಲರ್, ಎಲ್ಲರೂ ಬರ್ತಿರ್ತಾರೆ, ಎಲ್ಲರೂ ಹೋಗ್ತಿರ್ತಾರೆ. ಇವರಿಬ್ರಿಗೂ ಕೆಲಸನೇ ಇರಲ್ಲ. ದಿನ ಬೆಳಗ್ಗೆ ಬಂದು ಕೂತ್ಕೊಂಡು ಟೀ ಕುಡ್ಕೊಂಡು ಅಲ್ಲೇ ಅಲ್ಲೇ ಆಟಾಡ್ಕೊಂಡಿರ್ತಾರೆ. ಸೊ ಅಲ್ಲಿಂದ ಶುರುವಾಗುತ್ತೆ ಅವರಿಬ್ರು ಪ್ರೀತಿ. ಸೊ ಆ ಪಾತ್ರಕ್ಕೊಂದು ಹಿಸ್ಟ್ರಿ ಇದೆ, ಈ ಪಾತ್ರಕ್ಕೊಂದು ಮಿಸ್ಟ್ರಿ ಇದೆ. ಸೊ ಅವು ಎರಡನ್ನೂ ಒಟ್ಟಿಗೆ ಟ್ರಾವೆಲ್ ಮಾಡಿದಾಗ ಆ ಒಂದು ಲವ್ ಸ್ಟೋರಿ ಕ್ರಿಯೇಟ್ ಆಗುತ್ತೆ. ಪವನ ಒಂಥರ ಈಗ ಹೆಂಗಿರೋ ಸೀಸನ್, ಹಲಸಣ್ಣ ಸೀಸನ್, ಹೊರಗಡೆ ಮಾತ್ರ ಮುಳ್ಳು ಒಳಗಡೆ ತುಂಬಾ ಸುಂದರ ರುಚಿಯಾದ ಹಣ್ಣು, ಸ್ವೀಟ್. ಹೌದಲ್ವಾ? ಹೌದು ಅನ್ಸುತ್ತಿದೆ. ಹಾಡ್ರಿ ಅದೊಂದು ರೊಮ್ಯಾಂಟಿಕ್ ಹಾಡು ನಮಸ್ಕಾರ ಸರ್. ಅದು ಮೇಲ್ ವರ್ಷನ್ ಹಾಡು, ಫೀಮೇಲ್ ಫೀಮೇಲ್ ಆದ್ರೇನು ಎಲ್ಲ ಒಂದೇ ಪಾವನ ತುಂಬಾ ಒಳ್ಳೆ ಸಿಂಗರ್, ಚೆನ್ನಾಗಿ ಹಾಡ್ತಾರೆ. ಅದಕ್ಕೋಸ್ಕರ 3 ಜನನೂ ಆದ್ರೆ ಓಕೆ. ಯಾಮಾರಿದ ಹೃದಯ ಈ ಹುಡುಗಿ ಸೆಳೆತಕ್ಕೆ ಬಾಳುತ್ತಿದೆ ಹರೆಯ ಇವಳ ಕಡೆಗೆ. ಯಾಕೋ ಸಾಕು. ವಿಜಯ್ ಪ್ರಕಾಶ್ ಸರ್, ಚೇತನ್ ಮತ್ತು ವಿಜಯ್ ಪ್ರಕಾಶ್ ಅದ್ಭುತವಾಗಿ ಹಾಡನ್ನ ಹಾಡಿದ್ದಾರೆ. ದ ಬೆಸ್ಟ್ ಕಾಂಬಿನೇಷನ್ ಇನ್ ಕರ್ನಾಟಕ ಸರ್. ಅಂಡ್ ಮೋಹನ್ ಮಾಸ್ಟರ್ ಆ ಸಾಂಗ್ ನ ಮಾಡಿರೋದು ಮನೆ ಒಳಗಡೆ, ಮನೆ ಮೇಲ್ಗಡೆ, ಮನೆ ಪಕ್ಕದ ರೋಡಲ್ಲಿ, ಮನೆ ಆ ಕಡೆ ರೋಡಲ್ಲಿ ಎಲ್ಲ ಹೀರೋಯಿನ್ ಎಂಟ್ರಿಗೂ ಹೂವು ಹಾಕಿದ್ರೆ ನೀನ್ ಮೆಣಸಿನ್ಕಾಯಿ ಹಾಕಿದ ನಿಂಗೆ ಮೇಲ್ಗಡೆ ಏನಾದ್ರು ಒಣಗಾಕಿರ್ತಾರಲ್ಲ ಅದನ್ನ ಹಾಕಿ ಸೀರೆಗಳ ಮಧ್ಯೆ ಎಂಟ್ರಿ, ಈ ತರ ಒಣಗಾಕಿರೋ ಬಟ್ಟೆಗಳ ಮಧ್ಯೆ. ಜುಲೈ 8ನೇ ತಾರೀಕು ಈ ತೂತು ಮಡಿಕೆ ನಮ್ಮೆಲ್ಲ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ. ಒಂದ್ಸರಿ ಈ ಕಂಟೆಂಟ್ ಇದೆಯಲ್ಲ, ಅದು ನಮ್ಮನ್ನ ತುಂಬಾ ಆಕರ್ಷಣೀಯವಾಗಿ ಸೆಳೀತಾ ಇದೆ. ಥಿಯೇಟರ್ ಕೂತು ಕುಟುಂಬ ಸಮೇತ ಆ ಸಿನಿಮಾ ಒಂದ್ಸರಿ ನೋಡೋಣ. ಯಾವಾಗ್ಲೂ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು, ಕಾದಿದ್ದಾರೆ. ಆದ್ರೂ ಮೆಚ್ಬೇಕ್ರಿ ನಿಮ್ ಪೇಷನ್ಸ್ಗೆ. ಈ ಕಾದಿದ್ದಕ್ಕೆ ನನಗೆ ಎಸ್ಪೆಷಲಿ ನಾನು ನೋಡಿದಾಗ ಮ್ಯೂಸಿಕ್ ಬಗ್ಗೆ ಜಳ್ಳನ್ ಬಿಡ್ತು. ಯಾಕಂದ್ರೆ ಸ್ವಾಮಿ ಅಂತ ಮ್ಯೂಸಿಕ್ ಮಾಡಿರೋದು ಸ್ವಾಮಿನಾಥನ್ ಹರಿ, ಆತ ಆಸ್ಟ್ರೇಲಿಯಾಗೆ ಮ್ಯೂಸಿಕ್ ಅಲ್ಲಿ ಹೋಗ್ತಾ ಇದ್ದವನ್ನ ಕರೆದ್ಬಿಟ್ಟು ಕೆಲಸ ಕೊಟ್ಬಿಟ್ಟಿದ್ದಾನೆ. ಈಗ ಅವನು ಎಜುಕೇಶನ್ ಮಾಡಕ್ ಬಿಟ್ಟ ಈಗ ಸಿನಿಮಾಗಳು ಸಿಗ್ತಿದ್ದಾವೆ, ಸಿನಿಮಾಗಳು ಮಾಡ್ತಾ ಇದ್ದಾನೆ. ಈಗ 2 ವರ್ಷ ಏನ್ ಮಾಡಿದ್ದಾರೆ, ಕೂತ್ಕೊಂಡು ಇಡೀ ಸಿನಿಮಾಗೆ ಇದು ನಮ್ಮ ಫಸ್ಟ್ ಸಿನಿಮಾ ಅಂತ ಮಾಡಿಲ್ಲ, ಇದು ನಮ್ಮ ಲಾಸ್ಟ್ ಸಿನಿಮಾ ಅಂತ ವರ್ಕ್ ಮಾಡಿದ್ದಾರೆ ಇಬ್ರು ಕೂತ್ಕೊಂಡು. ಅವಾಗಿಂದ ಕಂಡಿರೋದೇನೆ ಥಿಯೇಟರ್ ನಲ್ಲಿ ಸಿನಿಮಾಗಳನ್ನ ನೋಡಿ. ನಮ್ಮ ಸಿನಿಮಾನು ಇಲ್ಲಿ ಬರುತ್ತೆ, ನಾವು ಅಲ್ಲಿ ಕಾಣಿಸ್ತೀವಿ, ಆಕ್ಟ್ ಮಾಡ್ತೀವಿ ಅಂತ. ಸೊ ಥಿಯೇಟರ್ ನಲ್ಲೇ ಜನರಿಗೆ ತೋರಿಸ್ಬೇಕು ಅಂತ ಹೇಳಿ ಮಾಡಿದ್ವಿ. ಅಂಡ್ ಪ್ರೊಡ್ಯೂಸರ್ಸ್ ಅವ್ರಿಗೆ ಸಖತ್ ನಮ್ಗೆ ಸುಮಾರು ಆಫರ್ಸ್ ಬಂತು ಸರ್. OTT ಇದೆಲ್ಲ ಬಂತು ಎಕ್ಸ್ಕ್ಲೂಸಿವ್ಗೆ. ಸೊ ಅದನ್ನೆಲ್ಲ ಕೊಡದೆ ಥಿಯೇಟರ್ಗೆ ಹೋಗೋಣ ಅಂತ ಹೇಳಿ. ಅಂಡ್ ಆಲ್ಸೋ ಪ್ರೊಡ್ಯೂಸರ್ಸ್ ಆರ್ ಸೇಫ್ ಬಿಫೋರ್ ರಿಲೀಸ್. ಒಂದು ದೊಡ್ಡ ಚಾನೆಲ್ಗೆ ಈ ಸಿನಿಮಾ ಈಗಾಗ್ಲೇ ಹೋಗಿದೆ, ಅದರ ಖುಷಿ ಅವ್ರಿಗೆ ಯಾವಾಗ್ಲೂ ಇದೆ. ಇದಕ್ಕಿಂತ ಮೊದಲ ಸಿನಿಮಾದ ನಿರ್ದೇಶನದಲ್ಲಿ ಒಬ್ಬ ನಾಯಕ ನಟನಿಗೆ, ಒಬ್ಬ ಕಲಾವಿದರಿಗೆ ಇನ್ನೇನ್ ಬೇಕು? ವಿಶ್ ಯು ಆಲ್ ಗುಡ್ ಸಕ್ಸಸ್. ಸೊ ಜುಲೈ 8 ನಾವೆಲ್ಲ ಕಾಯ್ತಿದೀವಿ ಆ ಸಿನಿಮಾ ನೋಡಕ್ಕೆ. ಆಮೇಲೆ ಫೋನ್ ಮೆಸೇಜ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಚಂದ್ರಕೀರ್ತಿ. ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್ ಲಕ್ ಗಿರಿ. ಹರಿ, ನಮ್ಗೆ ಒಂದು ಕನ್ಸಿತ್ತು ಸರ್, ಈ ತರ ಸಿನಿಮಾಗಳು ಅಂತ ಹೇಳಿದಾಗ ಪ್ರಮೋಷನ್ಸ್ ನಿಮ್ಗಳ ಜೊತೆ ಮಾತಾಡೋದೆಲ್ಲ. ಸೊ ವಿ ಹ್ಯಾವ್ ರೀಚ್ಡ್ ಹಿಯರ್ ಅಂಡ್ ವಿ ಆರ್ ವೆರಿ ಬ್ಲೆಸ್ಡ್. ಹಂಬಲ್ಡ್ ಅಂಡ್ ಥ್ಯಾಂಕ್ ಯು. ನನ್ಗೆ ಬಹಳ ಖುಷಿ ಆಗುತ್ತೆ, ಬಿಕಾಸ್ ನಿಜವಾಗ್ಲೂ ಖುಷಿ ಸರ್. ನನ್ನ ಆತ್ಮೀಯ ಗೆಳೆಯ ಗಿರಿ ಸೊ ಅವ್ನು ಸಿನಿಮಾ ಮಾಡ್ತಿದ್ದಾನೆ ಅಂದಾಗ ಕಮಾನ್ ಮಾಡೋಣ ಸಿನಿಮಾ, ಖುಷಿ ಆಗುತ್ತೆ ಅಂತ ಅಷ್ಟೇ ನನಗೆ. ಅಂಡ್ ಐ ಫೆಲ್ಟ್ ವೆರಿ, ಯಂಗ್ಸ್ಟರ್ಸ್ ಈ ತರ ಮಾಡ್ತಿದ್ದಾರೆ ಅಂದಾಗ ಒಂದು ದೊಡ್ಡ ಪುಷ್, ಜನಕ್ಕೂ ಒಂದು ಹತ್ರ ಆಗ್ತೀರಿ ನೀವು ಅಂತ. ಗೆಲ್ಬೇಕು ನೀವು. ಪವನ, ನೀ ಯಾವಾಗ್ಲೂ ಬೊಂಬೆ ಅಮ್ಮ ನಮ್ಗಳಂತ, ಬಿಕಾಸ್ ನಾನು ಅವಾಗಿಂದ ಫಸ್ಟ್ ಸಿನಿಮಾ ಹಂಗೆ ನೋಡಿರೋದು. ನಿಮ್ಮ ಕೆಲಸ ಅದು ಹಾಗೆ ಮುಂದುವರಿಲಿ, ಇನ್ನಷ್ಟು ಸಕ್ಸಸ್ ನಿಮಗೆ ಸಿಗಲಿ. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ವೇಸ್ ಅನ್ ಹ್ಯಾಪಿ ಕಾನ್ವರ್ಸೇಷನ್ ನಿಮ್ಮ ಜೊತೆ, ನಿಮ್ಮ ಮೆಮೊರಿಗೆ, ನಿಮ್ಮ ಎನರ್ಜಿಗೆ. ಇಟ್ಸ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್ ನಮಗೆ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಟುಡೇ ಅಂಡ್ ಡೂಯಿಂಗ್ ದಿಸ್ ಫಾರ್ ಅಸ್. ಬಹಳ ಒಂದು ಸ್ಪೆಷಲ್ ಏನಪ್ಪಾ ಅಂದ್ರೆ, ನಾವು ಕೂತಿರೋ 4 ಜನ ಬೆಂಗಳೂರಿನ ದಕ್ಷಿಣ ಭಾಗದವರು ಅಂತ. ಅಲ್ಲೆಲ್ಲ ಇದೀವಿ, ನಮ್ಮ ಮನೆಗಳು ಆಕ್ಚುಲಿ ಎಲ್ಲೆಲ್ಲಿ ಮಾತ್ರ ಕೇಳ್ಬೇಡಿ ಅಷ್ಟೇ, ಬಟ್ ಎಲ್ಲ ಒಂದೇ ಕಡೆ ಇದೀವಿ ಅಂತ. ಅದು ಬೆಸ್ಟ್, ಒಳ್ಳೇದಾಗ್ಲಿ. ಇದು ಈ ಹೊತ್ತಿನ ಸ್ಪೆಷಲ್ ತೂತು ಮಡಿಕೆ ಅವರ ಜೊತೆ. ಸಿನಿಮಾ ಜುಲೈ 8ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಮತ್ತೆ ಸಿಗ್ತೀನಿ ಮುಂದಿನ ಸ್ಪೆಷಲ್ಸ್ ಅಲ್ಲಿ. ಆದ್ರೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.